ಬಂದಿದ್ದಲ್ವಾ, ಅದಕ್ಕೊಂದು ನೋಟಿಸ್ ಬಂದಿದೆ. ಯಾರಿಂದ? ನಿಮ್ಮ DC ಇಂದ. ನಮ್ಮ ಏನವನ ಹೆಸರು? ನಾನ್ ಜಮೀನ್ದಾರ್ ವಂಶಸ್ಥ ಅಂತ ಹೇಳ್ತಾನಂತಲ್ಲ, ನಾಲಾಯಕು ಪ್ರಜಾಪ್ರಭುತ್ವದಲ್ಲಿ. ರವಿ ಕೃಷ್ಣಾರೆಡ್ಡಿ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ನೋಟಿಸ್ ಕಳಿಸಿದ್ದಾನೆ. ನನಗ್ ಕಳಿಸಿಲ್ಲ. ಅದಕ್ಕಿಂತ ಮೊದಲು 23 ಜನ ಆದ್ಮೇಲೆ ಕೊನೆಯ 24 ನನ್ನ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಅದ್ಯಾರೋ ನಿಮ್ಮ ಮಾಜಿ MLA ಮಂಜುನಾಥ್ ಬಂದು ಅದೇನೋ ಇವ್ ಗುರುಕಾರರು ಅವನ ತಮ್ಮಂದ್ರು ಏನೇನೋ ಬೇನಾಮಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ರಂತೆ. ನನಗೂ ಅದಕ್ಕೇನು ಸಂಬಂಧ, ನನ್ಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಮನೆಗೆ ನೋಟಿಸ್ ಬಂದಿದೆ. ಅವರೆಲ್ಲ ಮಾಡಿದ್ದಾರೆ. A1 ಏನು ರೆಸ್ಪಾಂಡೆಂಟ್ 1 ಯಾರು ಮಂಜುನಾಥ್, ಅವರು ಮಾತಾಡಿದ್ದನ್ನ A2 ಫ್ರೀಡಮ್ TV ಅಂತ ಅವರು ಟೆಲಿಕಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಟೆಲಿಕಾಸ್ಟ್ ಮಾಡಿರೋ ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಹಾಕಿರೋ ವಿಡಿಯೋನ ಡಿಲೀಟ್ ಮಾಡಬೇಕು. ಮತ್ತೆ ಮಿಕ್ಕವ್ರೆಲ್ರು ಯಾವುದೇ ಕಾರಣಕ್ಕೂ ಇವನು ಗುರುಕಾರ ಮೇಲೆ ಮಾತಾಡಬಾರ್ದು ಅಂತ ಹೇಳಿ. ಪ್ರಜಾಪ್ರಭುತ್ವ ಕಣಯ್ಯ ಇದು, ಮಿಸ್ಟರ್ ಗುರುಕಾರ್. ಏನಿದು ಪ್ರಜಾಪ್ರಭುತ್ವ? ಪ್ರಜೆಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಿನ್ನಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂರಿಸಿರೋದು. ಜಿಲ್ಲೆಯ ಪ್ರಥಮ ಕೂಲಿ ನೀನು. ಏನೇಳು? ಪ್ರಥಮ ಕೂಲಿ. ಜನರ ಹಕ್ಕು ರಕ್ಷಣೆ ಮಾಡೋದಕ್ಕೆ ನೀನು ಕೂತಿರೋದು. ಜನರ ಬಾಯಿ ಬಡಿಯೋದಿಕ್ಕೆ, ಮಾಧ್ಯಮದವರ ಬಾಯಿ ಬಡಿಯೋದಿಕ್ಕೆ ಅಲ್ಲ. ನಾಲಾಯಕ ಇಡಿಯಟ್. ಇವರಿಗೆಲ್ಲ DK ಶಿವಕುಮಾರ್ ಅಂತವ್ರು, ಅವ್ರಿಗೆ ಸಿಗೋದಂತವ್ರು ಇಂಥವ್ರೇನೆ. ಪ್ರಜೆಗಳ ಹಕ್ಕು ರಕ್ಷಿಸಯ್ಯ ಅಂತ ಹೇಳಿ ಲಕ್ಷ ಸಂಬಳ ಕೊಟ್ಟು ನೂರಾರು ಜನ ಅಧಿಕಾರಿಗಳನ್ನ ಕೊಟ್ರೆ ಅವನು ನೀವು ಮಾತಾಡಬಾರ್ದು ಅಂತ ಹೇಳಿ ನಮ್ಗೆ ನೋಟಿಸ್ ಕಳಿಸ್ತಾನೆ. ಏನಾಗುತ್ತೆ? ನಾನು ಮಾತಾಡಿದ್ದೀನಿ. ಈ ಭೂಮಿ ಬಗ್ಗೆ ಗೊತ್ತಿಲ್ಲ. ಮಂಜುನಾಥ್ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ಅದರಲ್ಲೇ ಇದೆ. ಇವರು 300 ಎಕರೆ ಬೇನಾಮಿ ಆಸ್ತಿ ಮಾಡಿದ್ದಾನೆ ಗುರುಕಾರ್ ಅಂತ ಅವ್ರು ಆರೋಪ ಮಾಡಿದ್ದಾರೆ. ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಮಂಜುನಾಥ್ ಆರೋಪ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾನೆ ಗುರುಕಾರ್ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದಿಲ್ಲ. ಪ್ರಪಂಚಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಮಂಜುನಾಥ್ ಹೇಳಿದ ಎಷ್ಟು ಜನಕ್ಕೆ ಗೊತ್ತಾಯ್ತೋ ಅಲ್ಲೋ ಗೊತ್ತಾಗಿಲ್ಲ. ನಿಮ್ಮ ಮಾಜಿ MLA JDS ನ MLA ಹೇಳಿದ ಎಷ್ಟು ಜನಕ್ಕೆ ಗೊತ್ತಾಗ್ತೋ ಗೊತ್ತಾಗ್ಲಿಲ್ಲ. ಈಗ ನಾನು ಹೇಳಿದ್ದು ರಾಜ್ಯದ ಲಕ್ಷಾಂತರ ಜನಕ್ಕೆ ಗೊತ್ತಾಗಿದೆ. ಇಲ್ಲಿ ಕೇವಲ ಅವ್ನ ಜಿಲ್ಲಾಧಿಕಾರಿ ಮಾಡಿದ್ದಾನೋ, ಅವ್ನ ಅಣ್ಣ ತಮ್ಮಂದ್ರನ್ನೇನೋ ಇಟ್ಕೊಂಡು ಬೇನಾಮಿ ಆಸ್ತಿ ಮಾಡಿದ್ದಾನೆ ಅಂತ ನೆನ್ನೆ ತಾನೇ ಯಾರೋ ಹೇಳ್ತಾ ಇದ್ರು. ಮಾಡಿದಾನೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ AC ಗಳು, ತಹಸೀಲ್ದಾರ್ಗಳು, ಕೊನೆಗೆ ವಿಲೇಜ್ ಅಕೌಂಟೆಂಟ್ಗಳು ಸಹ ಇಲ್ಲಿ ಏನೆಲ್ಲ ಲಬ್ಧ ಮಾಡಬಹುದು ಎಲ್ಲ ಮಾಡಿರ್ತಾರೆ. ಸುಳ್ಳು ವರದಿಗಳನ್ನ ಬಂಜರು ಭೂಮಿ ಅಂತ ಹೇಳಿ ಕೊಟ್ಟಿರೋಷ್ಟೇ ಅಲ್ಲ, ಅವರು ಈಗಾಗಲೇ ಗೋಮಾಳ ಆಗಿರುವಂತಹದನ್ನ ಬೇರೆಯವರಿಗೆ ದರಖಾಸ್ತಲ್ಲಿ ಮಾಡಿಕೊಟ್ಟಿರ್ತಾರೆ. ಅಕ್ರಮ ಮೇಲಿಂದ ಕೆಳಗಿನ ತನಕ ಆಗಿರುತ್ತೆ. ಇಂತಹದ್ದು ಅಂದ್ರೆ ಅದೇನೋ ಬಿಟ್ಟಿ ಊಟ ಅಂದ್ರೆ ಮೈಯೆಲ್ಲ ಹಸು ಅನ್ನೋ ತರದ ಪ್ರಾಜೆಕ್ಟ್ಗಳು ಇವು. ಗೋಮಾಳ ಇಡೀ ಪ್ರಾಜೆಕ್ಟ್ ಅಲ್ಲಿ 2800 ಎಕರೆ ಇತ್ತು ಸರ್ಕಾರಿ ಭೂಮಿ. ಅದು ಗೋಮಾಳ ಅರಣ್ಯ ಭೂಮಿ ಅಂತೇಳಿ. ಇವತ್ತದು ಎಷ್ಟು ಬಂದಿದೆ? 700 ಎಕರೆಗೆ. ಇನ್ನು ಮಿಕ್ಕದ 2700 ಇದ್ದಿದ್ದು. ಇನ್ನು ಮಿಕ್ಕಿದ 2000 ಎಕರೆ ಎಲ್ಲೋಯ್ತು? ಈ VAಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು, AC ಗಳು, DC ಗಳು ಎಲ್ಲ ಸೇರ್ಕೊಂಡು ಅದನ್ನ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಯಾರ್ಯಾರ್ದು ಅಯೋಗ್ಯರಿಗೆ ಲಂಚ ಕೊಟ್ಟಂತವ್ರಿಗೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಇದೇ DK ಶಿವಕುಮಾರ್ ಚೇಲ, ಏನವನ ಹೆಸರು? ನಾವು ಹೋಗಿದ್ವಲ್ಲ ಪಾರವಳ್ಳಿಲೆ, ರವಿ ಅಂತಿರ್ಬೇಕು. ನನ್ನ ಹೆಸರೇ ರವಿ ಅಂತ. ಆತ ಯಾರೋ ಸಿದ್ದಪ್ಪನೋ ಸಣ್ಣಪ್ಪನೋ ಅನ್ನೋನ ಹೆಸರಲ್ಲಿ ದರಖಾಸ್ತ್ ಮಾಡ್ಕೊಂಡು KDB ಅಕ್ವೈರ್ ಮಾಡ್ಕೊಂಡಿರೋ ಜಾಗನ ಇದು ಏನು ಖರಾಬ್ ಅಂತ ತೋರಿಸಿ ಅವನ ಹೆಸರು ಹೊಡೆದ್ಬಿಟ್ಟಿದ್ದ. ಹೋಗಿ ಪಾಪ ಅವ್ರು ಹರೀಶ್ ಬಂದಿದ್ದಾರೋ ಏನೋ ಗೊತ್ತಿಲ್ಲ, ಹಾರೋಹಳ್ಳಿ ರೈತ ಹೋರಾಟಗಾರರು ಅದ್ರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ಅದು ರದ್ದಾಗೋ ಹಾಗೆ ಮಾಡಿದ್ರು. ಅದು ಇಂಥದ್ದು ಎಷ್ಟಾಗಿದೆಯೋ ಇಲ್ಲಿ. 1 ಎಕರೆಗೆ ಇಲ್ಲಿ 20 ಕೋಟಿ ಮೇಲೆ ಇದೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ. 10 ರಿಂದ 20 ಕೋಟಿ. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಇವತ್ತು ನಷ್ಟ ಆಗ್ತಾ ಇದೆ. ಹಾಗಾಗಿ ಈ ಹೋರಾಟ ನೀವು ನಿಲ್ಲಿಸಬೇಡಿ. ನಿಲ್ಲಿಸ್ತೀರೇನಮ್ಮ? ನಿಮ್ಮ ಮಕ್ಕಳ ಭವಿಷ್ಯ ಇದೆ. ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ